Dear SLC students, public exam target 80 out of 80 in subject social science. Welcome to my channel. Then stop. Already for MCQ questions and very short answer 1 marks question and 4 marks question ಗೆ ನಾನು answers ಅನ್ನ post ಮಾಡಿದ್ದೇನೆ. Very important questions. 4 marks questions ನೀವು from which chapters ಇಂದ ನೀವು ಓದ್ಕೋಬಹುದು. From those chapters only they will ask for 4 marks question. So ಆ ವಿಡಿಯೋನ ನಾನು post ಮಾಡಿದ್ದೇನೆ. ಅಷ್ಟು ವಿಡಿಯೋದು ಲಿಂಕ್ ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಇನ್ ದಿಸ್ ಸೆಷನ್ ಡ್ರಾ ಆನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಅಂಡ್ ಮಾರ್ಕ್ ದ ಫಾಲೋಯಿಂಗ್. ಇದನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಯಾವಾಗ್ಲೂ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 38 ಅಲ್ಲಿ ಕೇಳುವಂತ ಒಂದು ಕ್ವಶನ್ ಆಗಿರುತ್ತೆ ಇದು. ಔಟ್ಲೈನ್ ಮ್ಯಾಪ್ ನ ನಿಮ್ಗೆ ಡ್ರಾ ಮಾಡೋದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಮತ್ತೆ 4 ಪ್ಲೇಸಸ್ ABCD ಅಂತ ಹೇಳಿ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. Each places carries 1 marks. So total 4 marks ಇರುತ್ತೆ. So 1 plus 4 ಟೋಟಲ್ ಆಗಿ 5 marks ಗೆ ಇದನ್ನ ಕೇಳುವಂತ ಒಂದು ಕ್ವೆಶನ್ ಆಗಿರುತ್ತೆ. ಯಾವಾಗ್ಲೂ 38 ಕ್ವೆಶನ್ ನಂಬರ್ ಅಲ್ಲೇ ಬರುವಂತದ್ದು. ಇವಾಗ ಎ ಅಲ್ಲಿ ಇರೋದನ್ನ ಓದ್ತಾ ಇದ್ದೀನಿ. 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಅಂತ ಇದೆ. ಮೇ ಬಿ ನಿಮ್ಗೆ ಕ್ವೆಶನ್ ಪೇಪರ್ ಅಲ್ಲಿ ಈ ಸಲ ಕ್ವೆಶನ್ ಪೇಪರ್ ಅಲ್ಲಿ instead of 82.5 degree east longitude, they may ask Indian Standard Time, otherwise Allahabad line ಅಂತ ಕೇಳಬಹುದು. ಸೊ ಆ ರೀತಿ ಕೇಳಿದ್ರೆ that is nothing than 82.5 degree east longitude. That is the Indian Standard Time. It passes through the Allahabad. So 82.5 east longitude, otherwise Indian Standard Time, otherwise Allahabad line. You are going to show like this. ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕಿದೀವಲ್ವಾ, that one. Because this line, this Indian Standard Time, this 82.5 degree east longitude passes through Uttar Pradesh, Madhya Pradesh, Chhattisgarh, Odisha and Andhra Pradesh. Then B is the Kochi. It is located in state of Kerala. Then C, Visakhapatnam. It is located in state of Andhra Pradesh. Then D ಅಲ್ಲಿ ಕೊಯ್ನಾ ಕೊಟ್ಟಿದ್ದಾರೆ. ಕೊಯ್ನಾ is a dam, right? It is in state of Maharashtra. This is ಈ ಪ್ಲೇಸಸ್ ಅನ್ನ ಕ್ವೆಶನ್ ಪೇಪರ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ 2023 ಮಾರ್ಚ್ ಅಲ್ಲಿ ಕೇಳಿರುವಂತದ್ದು. ದ ನೆಕ್ಸ್ಟ್ ಬರುವಂತದ್ದು 2023 ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಎ ಅಲ್ಲಿ ದಾಮೋದರ್ ವ್ಯಾಲಿ ಇದೆ, ಬಿ ಭದ್ರಾವತಿ, ಸಿ ಕಾಂಡ್ಲಾ ಅಂಡ್ ಡಿ ಬ್ಯಾಂಗ್ಳೂರ್. ಸೊ ದಾಮೋದರ್ ವ್ಯಾಲಿ ಎಲ್ಲಿ ಬರುತ್ತೆ? ಜಾರ್ಖಂಡ್ ಅಂಡ್ ವೆಸ್ಟ್ ಬೆಂಗಾಲ್ ಅಲ್ಲಿ ಬರುವಂತದ್ದು. ದೆನ್ ಭದ್ರಾವತಿ ಲೊಕೇಟೆಡ್ ಇನ್ ಕರ್ನಾಟಕ ಸ್ಟೇಟ್, ಬಿ. ದೆನ್ ಸಿ ಕಾಂಡ್ಲಾ. ಕಾಂಡ್ಲಾ ಈಸ್ ಎ ಪೋರ್ಟ್, ರೈಟ್? ಇಟ್ ಈಸ್ ಸಿಚುಯೇಟೆಡ್ ಇನ್ Gujarat state. Then D, Bengaluru. Bengaluru is in Karnataka state. Then next map nodi. This is from the previous year question paper 2022 year March ಅಲ್ಲಿ ಕೇಳಿರುವಂತದ್ದು. 23.5 degree north latitude ಎ ಅಲ್ಲಿ ಕೇಳಿರುವಂತ ಒಂದು ಪ್ಲೇಸ್. 23.5 degree north latitude is known as the Tropic of Cancer. So 23.5 degree north latitude ಇಲ್ಲ ಅಂದ್ರೆ Tropic of Cancer ಅಂತ ಹೇಳ್ತಾರೆ. ಸೊ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ ಎಲ್ಲಿ ಬರುತ್ತೆ ಅಂತ ಹೇಳಿ. ದೆನ್ ಬಿ, ಬಾಕ್ರಾ ನಂಗಲ್. This is a dam, right? It is located in the state of Himachal Pradesh and Punjab. Then C, river Kaveri in Karnataka. Then Mumbai. Mumbai ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ ಬರುತ್ತೆ. ನೆಕ್ಸ್ಟ್ the year 2022 ಕ್ವೆಶನ್ ಪೇಪರ್ ಸಪ್ಲಿಮೆಂಟರಿ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ಲೇಸಸ್. ಎ ಅಲ್ಲಿ 82.5 degree east longitude. Then B, river Narmada. This river Narmada, it flows through Madhya Pradesh, Maharashtra and Gujarat.
ದೆನ್ ಸಿ ಯಲ್ಲಿರೋದು ನ್ಯೂ ಮಂಗಳೂರು ಪೋರ್ಟ್ ಇನ್ ಕರ್ನಾಟಕ ಸ್ಟೇಟ್. ದೆನ್ ಡಿ ಬಾಕ್ರಾನಂಗಲ್ ಪ್ರಾಜೆಕ್ಟ್. Next one is in the year 2020 ಏಪ್ರಿಲ್ ಅಲ್ಲಿ ಕೇಳಿರುವಂತ ಪ್ಲೇಸಸ್ ಇದು. ಎ ಯಲ್ಲಿ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ಬಿ ಗೋವಿಂದ ಸಾಗರ್, ಸಿ ಮುಂಬೈ ಹೈ ಅಂಡ್ ಡಿ ಟ್ಯುಟಿಕೋರಿನ್. ಸೊ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ. ಸೊ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ದಟ್ ಈಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ದೆನ್ ಬಿ ಯಲ್ಲಿ ಕೇಳಿರುವಂತದ್ದು ಗೋವಿಂದ ಸಾಗರ್ ಲೇಕ್, ಇದು ಇನ್ ಹಿಮಾಚಲ್ ಪ್ರದೇಶ್. ಮತ್ತೆ ಮುಂಬೈ ಹೈ, ಇಟ್ ಈಸ್ ಅನ್ ಆಯಿಲ್ ಫೀಲ್ಡ್ ರೈಟ್ ಇನ್ ಮಹಾರಾಷ್ಟ್ರ. Then D Tuticorin port in Tamil Nadu. This is in supplementary question paper 2020 ಅಲ್ಲಿ ಕೇಳಿರುವಂತದ್ದು. ಎ ಕ್ವೆಶನ್ ಬಂದು ಪ್ಲೇಸ್ ಬಂದು 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್. ದೆನ್ ಬಿ is river Narmada. Then C Bakranangal project and D Mumbai high. The next one is March 2019 question paper ಅಲ್ಲಿ ಬಂದಿರುವಂತದ್ದು. ಎ ಅಲ್ಲಿ ಇಂದಿರಾ ಕಾಲ್ ಇದೆ. ದೆನ್ ಬಿ ರಿವರ್ ಕಾವೇರಿ, ಸಿ ಡೆಲ್ಲಿ. 2019, 18, 17, 16, 15 ಅಲ್ಲಿ ಡ್ರಾ ಮಾಡೋದಕ್ಕೆ 1 ಮಾರ್ಕ್ಸ್ ಇತ್ತು. ಬರೀ 3 ಪ್ಲೇಸಸ್ ಕೇಳ್ತಾ ಇದ್ರು. ಇನ್ನೂ ಒಂದು ಪ್ಲೇಸ್ ಬಂದ್ಬಿಟ್ಟು MCQ ಕ್ವೆಶನ್ ಅಲ್ಲಿ ಕೇಳ್ತಾ ಇದ್ರು. ಸೊ ಇಂದಿರಾ ಕಾಲ್, ಸಿ ಇಂಡಿಯಾಸ್ ಫಸ್ಟ್ ಪಾಯಿಂಟ್ ರೈಟ್, ದಿಸ್ ಒನ್ ವಿಚ್ ಈಸ್ ಎ ಮೌಂಟೇನ್ ಪಾಸಸ್ ಇನ್ ದ ಹಿಮಾಲಯಾಸ್. ಇಂದಿರಾ ಕಾಲ್ ಅಂತಾನು ಕೇಳ್ಬೋದು, ಅದರ್ವೈಸ್ ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಲೊಕೇಟ್ ದಿಸ್ ಇಂದಿರಾ ಕಾಲ್. ಫೈನ್, because northernmost point of India located in the state of Jammu and Kashmir. So they may ask Indira Call or northernmost point of India. So ಎಲ್ಲಿ ಬರುತ್ತೆ ಇದು? Located in the state of Jammu and Kashmir. So ಎಲ್ಲಿ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಕರೆಕ್ಟಾ? Then B river Kaveri in Karnataka and Delhi. The next one is same year supplementary question paper ಇಂದು. A is Kandla, then B Digboy and C Kanyakumari. So you can see Kandla, Digboy oil refinery in Assam state and Kanyakumari in Tamil Nadu state. The next one is from March 2018. A 23.5 degree north latitude, B is Nagarjuna Sagar project and C is Bhadravati. Nagarjuna Sagar project in Andhra Pradesh state. Andhra Pradesh state ಅಲ್ಲಿ ನೀವು ತೋರಿಸಬೇಕಾಗುತ್ತೆ. This is June 2018. A 23.5 degree north latitude and Nagarjuna Sagar project B and C is Kochi. Kochi is state of Kerala. Then this is from June 2017. A question is 23.5 degree north latitude and B is Tungabhadra project in Karnataka state. Then Utkal coast. Odisha state ಅಲ್ಲಿ ಬರುತ್ತೆ ನೋಡಿ ಉತ್ಕಲ್ ಕೋಸ್ಟ್. ನೆಕ್ಸ್ಟ್ ಒನ್, ದಿಸ್ ಇಸ್ ಫ್ರಮ್ ಮಾರ್ಚ್ 2017 ಅಲ್ಲಿ ಕೇಳಿರುವಂತದ್ದು. ಎ ಅಲ್ಲಿ ಬಾಂಬೆ ಹೈ ಬಂದಿದೆ. ದೆನ್ ಬಿ ಅಲ್ಲಿ ಕೊಂಕನ್ ಕೋಸ್ಟ್ ಎಕ್ಸ್ಟೆಂಡ್ಸ್
ಥ್ರೂ ಮಹಾರಾಷ್ಟ್ರ, ಗೋವಾ ಅಂಡ್ ಕರ್ನಾಟಕ ತೋರಿಸ್ಬೇಕಾಗುತ್ತೆ. ದೆನ್ ಬೆಂಗಳೂರು ಇನ್ ಕರ್ನಾಟಕ. The next one is in March 2016. ಎ ಅಲ್ಲಿ ಬಂದಿರೋ ಕ್ವಶನ್ 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಅಂಡ್ ಬಿ ಅಲ್ಲಿ ರಿವರ್ ನರ್ಮದಾ ಅಂಡ್ ಸಿ ಕೋರಮಂಡಲ್ ಕೋಸ್ಟ್. ಕೋರಮಂಡಲ್ ಕೋಸ್ಟ್ ಇನ್ ದ ಈಸ್ಟರ್ನ್ Tamil Nadu. Then the last one, March 2015. A place is 82.5 degree east longitude and B Nagarjuna Sagar and C Hatti gold mines. Hatti gold mines in Karnataka. So important places ನಾನಿಲ್ಲಿ from the previous year question paper ಇಲ್ಲಿ ಬಂದಿರುವಂತದ್ದನ್ನ ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನ. ಇದರಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತೋರಿಸ್ತಾ ಇದ್ದಾನೆ. ಸಹಾರಾ ಅಂಡ್ ಸಾಂತಾಕ್ರೂಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಎ ಕ್ವೆಶನ್ ಎಲ್ಲಿ ಬರುತ್ತೆ ಅದು? ಇನ್ ಮುಂಬೈ, ಮಹಾರಾಷ್ಟ್ರ. ಈ ಮುಂಬೈ 2 ಟರ್ಮಿನಲ್ ಇದೆ. ಟರ್ಮಿನಲ್ 1 ಸಾಂತಾಕ್ರೂಸ್ ಅಂತ ಹೇಳ್ತೇವೆ. ದೆನ್ ಟರ್ಮಿನಲ್ 2 ಸಹಾರಾ ಏರ್ಪೋರ್ಟ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಶೋ ಇನ್ Maharashtra state, that is Mumbai. Then Indira Gandhi International Airport, Delhi. Then C Subhash Chandra Bose International Airport, Kolkata dalli barutte, West Bengal. Then next D alli irodu Anna R Meenambakkam International Airport, that is in Chennai. Then E Kempegowda International Airport, Bengaluru, Karnataka. Fine. The next ಇರೋದು Geographic Center of India. A ಜಾಬಲ್ಪುರ, B ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ನ ಪೈಗ್ಮಲಿಯನ್ ಪಾಯಿಂಟ್ ಅಂತಾನು ಹೇಳ್ತಾರೆ, ಆರ್ ಪರ್ಸನ್ಸ್ ಪಾಯಿಂಟ್ ಅಂತಾನು ಕರೀತಾರೆ. ದೆನ್ ಸಿ ಕೋರಮಂಡಲ್ ಕೋಸ್ಟ್ ಅಂಡ್ ಡಿ ಸಾರೋ ಆಫ್ ಒಡಿಶಾ. ಸೊ ಮ್ಯಾಪ್ ಅಲ್ಲಿ ನೋಡಿ, ಎ ಜಾಬಲ್ಪುರ ಇನ್ ಮಧ್ಯಪ್ರದೇಶ್ ಸ್ಟೇಟ್ ಅಂಡ್ ಬಿ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ ಅಂದ್ರೆ ಸಿಚುಯೇಟೆಡ್ ಆನ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಸೊ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಈ ಕಡೆ ನೀವು ರೈಟ್ ಅಲ್ಲಿ ಮಾರ್ಕ್ ಮಾಡ್ತೀರಾ ಕೆಳಗೆ. ದೆನ್ ಸಿ ಕೋರಮಂಡಲ್ ಕೋಸ್ಟ್ ಇನ್ ಈಸ್ಟರ್ನ್ ತಮಿಳ್ನಾಡು ಯು ಹ್ಯಾವ್ ಟು ಶೋ. ದೆನ್ ಸಾರೋ ಆಫ್ ಒಡಿಶಾ ಯಾವುದು? ಸಾರೋ ಆಫ್ ಒಡಿಶಾ ಬಂದು ಮಹಾನದಿ ರಿವರ್. ಸೊ ಇಂಪಾರ್ಟೆಂಟ್ ಪ್ಲೇಸಸ್ ನಾನು ನಿಮಗೆ ತೋರಿಸಿದ್ದೇನೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1 ಮಾರ್ಕ್ಸ್ ಮ್ಯಾಪಿಗೆ, 4 ಮಾರ್ಕ್ಸ್ ಪ್ಲೇಸಸ್ಗೆ, ಟೋಟಲ್ ಆಗಿ 5 ಮಾರ್ಕ್ಸ್ ಅನ್ನ ತಗೊಳ್ಳಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.